श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಸಂಪುಟ 40। तेव्हा ओंकार तत्कारी सावा इलाहा चांगी परी सच्छब्दू कर्मा करी ಜೀರ್ಣೋದ್ಧಾರು। ಓಂಕಾರ ತತ್ಕಾರಗಳಿಂದ ಸಹಾಯ ಪಡೆದು ಉತ್ತಮ ಪ್ರಕಾರದಿಂದ ಸತ್ಶಬ್ದ ಮಾಡುವುದು ಕರ್ಮದ ಜೀರ್ಣೋದ್ಧಾರ। ಓಂಕಾರ ತತ್ಕಾರಗಳಿಂದ ಉತ್ತಮ ಪ್ರಕಾರದಿಂದ ಸಹಾಯ ಪಡೆದು ಸತ್ಶಬ್ದವು ಕರ್ಮದ ಜೀರ್ಣೋದ್ಧಾರ ಮಾಡುವುದು। ते असतपण फेडी आणि सद्भावाची रूढी ನಿಜಸತ್ವಾಚಿಯೇ ಪ್ರೌಢಿ। ಸಚ್ಛಬ್ದೂಹ ಅಸತ್ತತನ ದೂರಗೊಳಿಸುವುದು, ಸದ್ಭಾವವನ್ನು ರೂಢಿಗೊಳಿಸುವುದು, ನಿಜಸತ್ವದ ಬಲ ಹೊಂದಿರುವುದು ಈ ಸತ್ಶಬ್ದವು ನಿಜಸತ್ವದ ಬಲ ಹೊಂದಿದ್ದರೂ ಅಸತ್ತತನ ದೂರಗೊಳಿಸುವುದು ಹಾಗೂ ಸದ್ಭಾವವನ್ನು ರೂಢಿಗೊಳಿಸುವುದು। दिव्यौषध जैसे रोगिया का सावा वो ये भंगलिया सच्छब्द कर्मा ವ್ಯಂಗಲಿಯ ತೈಸಾ ಜಾಣ। ದಿವ್ಯೌಷಧಿಯು ರೋಗಿಗೆ ಸಹಾಯವಾಗುವುದು ಧೈರ್ಯ ಕಳೆದುಕೊಂಡವನಿಗೆ, ಅದರಂತೆ ಸಚ್ಛಬ್ದ ಕರ್ಮದ ನ್ಯೂನತೆಗೆ ಸಹಾಯ ಮಾಡುವುದು। ಧೈರ್ಯ ಕಳೆದುಕೊಂಡ ರೋಗಿಗೆ ದಿವ್ಯೌಷಧಿಯು ಯಾವ ರೀತಿಯಾಗಿ ಸಹಾಯವಾಗುವುದು, ಅದರಂತೆ ಸತ್ಶಬ್ದ ಕರ್ಮದ ನ್ಯೂನತೆಗೆ ಸಹಾಯ ಮಾಡುವುದು। ಅಥವಾ ಕಾಹಿ ಪ್ರಮಾದೆ ಕರ್ಮ ಆಪುಲಿಯೇ ಮರ್ಯಾದೆ ತುಕೋನಿ ಪಡೆ ನಿಷಿದ್ಧೆ ವಾಟೇ ಹನ। ಅಥವಾ ಯಾವುದೇ ಪ್ರಮಾದದಿಂದ ಕರ್ಮವು ತನ್ನ ಮರ್ಯಾದೆಯಿಂದ ತಪ್ಪಿ ಬಿದ್ದರೆ ನಿಷಿದ್ಧವಾದ ಮಾರ್ಗದಲ್ಲಿ, ಅಥವಾ ಯಾವುದೇ ಪ್ರಮಾದದಿಂದ ಕರ್ಮವು ತನ್ನ ಮರ್ಯಾದೆಯನ್ನು ಮೀರಿ ನಿಷಿದ್ಧವಾದ ಮಾರ್ಗದಲ್ಲಿ ಬಿದ್ದರೆ। ಚಾಲತಯಾಹಿ ಮಾರ್ಗು ಸಾಂಡೆ ಪಾರಖಿಯ ಆಖರೆ ಪಡೆ ರಹಾಟಿ ಮಾಜಿನ ಘಡೆ ಕಾಯಿ ಕಾಯಿ। ಸಾಮಾನ್ಯವಾಗಿ ಹೋಗುವವನ ದಾರಿ ತಪ್ಪಬಹುದು, ಒಂದೊಂದು ವೇಳೆ ಪರೀಕ್ಷಕನಿಗೂ ಭ್ರಮೆಯಾಗಬಹುದು, ವ್ಯವಹಾರದಲ್ಲಿ ಸಂಭವಿಸಬಹುದು, ಏನೇನಾದರೂ ಸಾಮಾನ್ಯವಾಗಿ ಎಲ್ಲಿಗಾದರೂ ಹೋಗುವವನ ದಾರಿ ತಪ್ಪಬಹುದು, ಒಂದೊಂದು ವೇಳೆ ಪರೀಕ್ಷಕನಿಗೂ ಭ್ರಮೆಯಾಗಬಹುದು, ಅಥವಾ ವ್ಯವಹಾರದಲ್ಲಿ ಏನೇನಾದರೂ ಸಂಭವಿಸಬಹುದು। ಮಣೌನಿ ತೈಸಿ ಕರ್ಮ ರಾಭಸ್ಯೇ ಸಾಂಡೆ ತೀಮಾ ಅಸಾಧುತ್ವಾಚಿಯ ದುರ್ನಾಮ ಏವೋ ಪಾಹೇ ಜೈ। ಆದ್ದರಿಂದ ಅಂಥ ಕರ್ಮ ಸಹಜವಾಗಿ ಅವಿಚಾರದಿಂದ ಮೀರುವುದು ಸೀಮೆ ತಾನಾಗಿ, ನಿಷಿದ್ಧ ಕರ್ಮದ ದುರ್ನಾಮ ನಿಶ್ಚಿತವಾಗಿ ಪಡೆಯತೊಡಗುವುದು। ಆದ್ದರಿಂದ ಅಂಥ ಕರ್ಮವು ಸಹಜವಾಗಿ ಅವಿಚಾರದಿಂದ ತಾನಾಗಿಯೇ ಸೀಮೆ ಮೀರುವುದು। ಅಷ್ಟೇ ಅಲ್ಲದೆ ನಿಶ್ಚಿತವಾಗಿ ನಿಷಿದ್ಧ ಕರ್ಮದ ದುರ್ನಾಮ ಪಡೆಯತೊಡಗುವುದು। ತೇಥಗಾಹ ಸಚ್ಛಬ್ದು ಏರಾ ದೋಹಿ ಪರೀಸ ಪ್ರಬುದ್ಧು ಪ್ರಯೋಜನ ಕರಿ ಸಾಧು
ಕರ್ಮಾತೇಯ. ಅದರಲ್ಲಿ ಆ ಸಚ್ಛಬ್ದ ಉಳಿದವೆರಡಕ್ಕಿಂತ ಪ್ರಬುದ್ಧ, ಪ್ರಯೋಗಿಸುವುದರಿಂದ ಸತ್ಪದ ಕೊಡುವುದು ಕರ್ಮಕ್ಕೆ. ಅದರಲ್ಲಿ ಆ ಸತ್ಶಬ್ದ ಉಳಿದ ಎರಡೂ ಶಬ್ದಗಳಿಗಿಂತ ಪ್ರಬುದ್ಧವಾಗಿರುತ್ತದೆ. ಅದನ್ನು ಪ್ರಯೋಗಿಸುವುದರಿಂದ ಅದು ಕರ್ಮಕ್ಕೆ ಸತ್ಫಲ ಕೊಡುವುದು. ಲೋಹ ಪರಿಸಾಚಿ ದೃಷ್ಟಿ, ಓಹಳ ಗಂಗೇಚಿ ಭೇಟಿ, ಕಾಮೃತ ಜೈಸಿ ವೃಷ್ಟಿ ಪಿಯೂಷಾಚೆ. ಕಬ್ಬಿಣಕ್ಕಾದಂತೆ ಸ್ಪರ್ಶಮಣಿಯ ಘರ್ಷಣ, ಹಳ್ಳಕ್ಕಾದಂತೆ ಗಂಗೆಯ ಮಿಲನ, ಅಥವಾ ಅಮೃತ ವೃಷ್ಟಿ ಬಿದ್ದಂತೆ ಮೃತನ ಮೈ ಮೇಲೆ. ಕಬ್ಬಿಣಕ್ಕೆ ಸ್ಪರ್ಶಮಣಿಯ ಘರ್ಷಣೆಯಾದಂತೆ, ಹಳ್ಳಕ್ಕೆ ಗಂಗೆಯ ಮಿಲನವಾದಂತೆ, ಅಥವಾ ಮೃತನ ಮೈ ಮೇಲೆ ಅಮೃತ ದೃಷ್ಟಿ ಬಿದ್ದಂತೆ. ಪೈ ಅಸಾಧು ಕರ್ಮ ತೈಸಾ, ಸಚ್ಛಬ್ದು ಪ್ರಯೋಗು ವೀರೇಶ, ಹೇ ಅಸೋ ಗೌರವುಚಿ ಐಸಾ ನಾಮಾಚಾಯ. ಅಸತ್ಕರ್ಮಗಳಿಗೆ ಅರ್ಜುನ ಸಚ್ಛಬ್ದವಿರುವುದು ಹೀಗೆ, ಅಸ್ತು ಗೌರವವೇ ಹೀಗೆ, ಸಚ್ಛಬ್ದವೆಂಬ ನಾಮದ್ದಿರುವುದು ಅದಕ್ಕೆ. ಹೇ ಅರ್ಜುನ, ಅಸತ್ಕರ್ಮಗಳಿಗೆ ಸತ್ಶಬ್ದವು ಹೀಗೆ ಇರುವುದು, ಅಸ್ತು ಅದಕ್ಕೆ ಸತ್ಶಬ್ದವೆಂಬ ನಾಮದ್ದೇ ಹೀಗೆ ಗೌರವವಿರುವುದು. घेऊनी येथींचे वर्म, जै विचारिसी हे नाम, तै केवळ हेची ಬ್ರಹ್ಮ ಜಾಣಸಿ ತೂ. ತಿಳಿದುಕೊಂಡು ಇದರಲ್ಲಿಯ ಮರ್ಮ ವಿಚಾರ ಮಾಡಿದರೆ ಈ ನಾಮ ಕೇವಲ ಇದೇ ಆಗಿರುವುದು ಬ್ರಹ್ಮ ಎಂದು ತಿಳಿ ನೀನು. ಇದರಲ್ಲಿಯ ಮರ್ಮ ತಿಳಿದುಕೊಂಡು ವಿಚಾರ ಮಾಡಿದರೆ ಈ ನಾಮವೇ ಕೇವಲ ಬ್ರಹ್ಮ ಆಗಿರುವುದೆಂದು ನೀನು ತಿಳಿದುಕೊಳ್ಳು. ಸದ್ಗುರುನಾಥ ಮಹಾರಾಜ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.